ಒಂದೇ ಒಂದು ಮಾತು ಹೇಳ್ತೀನಿ, ಕೋರ್ಟ್ಗೆ ಯಾರಾದ್ರೂ ಕೇಸ್ ಮಾಡಿದ್ರೆ ಅವ ಯಾರು ಗೆದ್ದವ ಸೋತ ಸತ್ತ, ಅದು ನನ್ನ ಅನಿಸಿಕೆ. ಗೆದ್ದಿರ್ತಾನ್ರಿ, ಗೆದ್ದಿರೊಳಗ ಅವನು ಹಣೆ ಬರಣೆ ಮುಗಿದಿರ್ತದೆ, ಗೆದ್ದವನ ಅಂತಕ್ಕಂಥದ್ದು ಒಂದು ಭಾವನೆ ಇರ್ತದೆ. ಬಟ್ ಅವ ಸೋತ ಅಂತಂದ್ರೂ ಕಲಾಸ ಆಗಿರ್ತಾನೆ. ಅದಕ್ಕೆ ಅದನ್ನು ಹೋಗೋದಕ್ಕಿಂತ ಪೂರ್ವದಲ್ಲಿ ನಾವು ಸ್ವಲ್ಪ ಅದರ ವಿಚಾರವಾಗಿ ತಿಳ್ಕೊಂಡ್ರೆ ಇದರ ಉದ್ದೇಶ ಏನಿಷ್ಟೇ. ಮತ್ತೆ ಮುಖ್ಯ ಅತಿಥಿಗಳಾಗಿ ನಮ್ಮ ಪಾಟೀಲರು ಕೂಡ ಹೇಳಿದ್ರು, ಇನ್ಸೂರೆನ್ಸ್ ಕಂಪಲ್ಸರಿ ಇರಬೇಕು, ಅಲ್ಲಿ ಯಾರ್ದು ಬಿಡೇ ಇಲ್ಲ. ಅದಕ್ಕೆ ನಾವು ಯಾವುದೇ ರೀತಿಯೊಳಗೆ ನಾವು ಚಾಲನೆ ಮಾಡಲಿ, ಏನೇ ಮಾಡಲಿ, ಮತ್ತು ಎಲ್ಲದಕ್ಕೂ ಮುಖ್ಯವಾಗಿ ಒಂದು ಜವಾಬ್ದಾರಿಯುತವಾಗಿ ನಾವು ಬದುಕನ್ನು ಸಾಗಿಸಿದ್ರೆ ಒಳ್ಳೆಯದಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ನಿಮ್ಮ ಕುಟುಂಬಕ್ಕೆ, ನಿಮ್ಮ ತಂದೆ ತಾಯಿಗೆ, ನಿಮ್ಮ ಸಮಾಜಕ್ಕೆ ಆ ರೀತಿ ಒಂದು ಜವಾಬ್ದಾರಿಯುತವಾಗಿ ನಾವು ನಿಮ್ಮೆಲ್ಲರಲ್ಲಿ ಬರಬೇಕಂತಕ್ಕಂಥ ಭಾಳ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಹಾಗೆ ಕೊನೆಯಲ್ಲಿ ಒಂದು ಹೇಳಿದ್ರು ಸರ್, ನೈತಿಕ ಬದುಕು ಎಷ್ಟು ಅರ್ಥಪೂರ್ಣವಾಗಿ. ಯಾಕೆ ಇಷ್ಟೆಲ್ಲ ಆಗ್ತಾವ್ರಿ? ಸಣ್ಣ ಪುಟ್ಟ ಒಂದು ನೈತಿಕತೆಯಿಂದ ನಾವು ಬದುಕಿದ್ದೇ ಆಗಿದ್ರೆ ಅದಕ್ಕೆ ಯಾವುದಕ್ಕೂ ತೊಂದರೆ ಆಗೋದಿಲ್ಲ. ಅದಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ಲು, ಗಂಡ ಹೆಂಡತಿ ಜಗಳ, ಅತ್ತಿ ನಾದ್ನಿ, ಒಂದು ಹೇಮರೆಡ್ಡಿ ಮಲ್ಲಮ್ಮನ ಕಥೆ ತಗೊಂಡು ಕೂಡ ಹೇಳಿದ್ರು. ವಿಷಯ ಗೊತ್ತೈತಿ, ರಾಮಾಯಣ ಮಹಾಭಾರತ ಆಗಿದ್ದು ಒಂದು ಕ್ಷುಲ್ಲಕ ವಿಚಾರಕ್ಕಾಗಿ ಇಡೀ ಜಗತ್ತು ಯಾವುದಿತ್ತು. ಬಟ್ ಅವ್ರಿಗೆ ಇರಾಕ್ ಒಂದು ಸ್ವಲ್ಪ ಜಾಗ ಕೊಟ್ಟಿದ್ರೆ ಏನಾಗ್ತಿದ್ರಿ, ಎಲ್ಲಿಗೆ ಹೋಯ್ತು ಅದು ಪರಿಸ್ಥಿತಿ. ಅದು ರಾಮಾಯಣ ಮಹಾಭಾರತ ಅಲ್ಲ, ನಮ್ಮ ಮನೆಯಲ್ಲೇ ರಾಮಾಯಣ ಅಲ್ಲ, ನಮ್ಮ ಮನೆಯೊಳಗೆ ಮಹಾಭಾರತ ನಡೀತಾ ಇದೆ. ಅದಕ್ಕೆ ಎಲ್ಲರೂ ನಾವು ಪ್ರಜ್ಞಾವಂತರಾಗಿ ನೈತಿಕತೆಯಿಂದ ಬದುಕನ್ನು ಸಾಗಿಸಬೇಕು ಅನ್ನೋ ಒಂದು ಮಾರ್ಮಿಕವಾಗಿ ಮಾತನಾಡಿದರು. ವಿಶ್ವ ಜಲ ದಿನವಾಗಿ ಶ್ರೀಮತಿ ಕಾಚೂರು ಸಹೋದರಿಯವರು ಕೂಡ ಬಹಳ ಒಳ್ಳೆಯದಾಗಿ ಮಾತಾಡಿದ್ದಾರೆ. ನೀವೆಲ್ಲರೂ ಅದೇ ಜಗತ್ತು ತುಂಬ ನೀರೈತಿ ನಿಜ. ಅದರಲ್ಲಿ ಟೋಟಲ್ 70%, 75% ಟೋಟಲ್ ವಾಟರ್ ಇಸ್ ಕವರ್ಡ್. ಈ ಜಗತ್ತಲ್ಲಿ ಕಂಪ್ಲೀಟ್ 7% ಕಂಪ್ಲೀಟ್ ನೀರಿನಿಂದ, ಅದು ಕಂಪ್ಲೀಟ್ ಅಲ್ಲಿ 7% ದಟ್ ನಮಗೆ ಯೂಸ್ ಇಲ್ಲದಂತ ನೀರು, ದಟ್ ಇದೆ ಉಪ್ಪು ನೀರು. ಆ 3% ನೀರಲ್ಲಿ, ಯಾಕಂತೆ ಮೇಡಮ್ ಅವ್ರಿಗೆ ಕೂಡ ನಾನು ಸ್ವಲ್ಪ ಹೇಳ್ತೀನಿ, ನಾನು ಪ್ರಾಣಿಶಾಸ್ತ್ರದ ಪ್ರಾಧ್ಯಾಪಕ, ಸ್ವಲ್ಪ ನನಗೆ ಅದರಲ್ಲೂ ಕೂಡ ಅರಿವಿರೋದ್ರಿಂದ ಟೋಟಲ್ 75% ಅನ್ವಾಂಟೆಡ್ ಅನ್ಯೂಸ್ಡ್ ನೀರು, ದಟ್ ಇಸ್ ಸೀ ವಾಟರ್ ಆರ್ ಸಾಲ್ಟ್ ವಾಟರ್ ಆರ್ ಓಷನ್ ವಾಟರ್ ಅಂತ ಹೇಳ್ತೀವಿ. ಆ ಇನ್ನು 3% ಅಲ್ಲಿ 2% ಡೊಮೆಸ್ಟಿಕ್ ಯೂಸ್, ಅಂದ್ರೆ ದಟ್ ಇಸ್ ಆಲ್ರೆಡಿ ಇಟ್ ಇಸ್ ಕವರ್ಡ್ ಇನ್ ದ ಗ್ಲೇಸಿಯಲ್ ಐಸ್ ಕ್ಯಾಪ್ಸ್. ಮತ್ತೆ ಇದು ಹಿಮ ಅಂತ ಹೇಳಿ ಅಲ್ಲಿ 2% ಹೋಗ್ಬಿಡ್ತದೆ. ಕೇವಲ 1% ನಮಗೆ ಡೊಮೆಸ್ಟಿಕ್ ಯೂಸ್. ನೀರಲ್ಲಿ ನಾವು ಬಳಕೆ ಮಾಡ್ತಕ್ಕಂಥ ಜಗತ್ತಿನಲ್ಲಿ ಎಷ್ಟು ಪರ್ಸೆಂಟ್ ಅಪ್ಪ ಅಂತಂದ್ರೆ ಅದು ಸಿಹಿ ನೀರು ಒಂದೇ 1%. ಆ 1% ಅಲ್ಲಿ 0.3% ನಮಗೆ ಕುಡಿಯೋದಕ್ಕೆ ಯೋಗ್ಯ. ಅದಕ್ಕೆ ಇಷ್ಟು ಕಾಮನ್ ಆಗಿದೆ ಎಲ್ಲರಿಗೂ. ನಾವು ಒಂದೇ ಒಂದು ಥೀಮ್, ಒಂದು ಲಾಸ್ಟ್ ಒಂದು ವರ್ಡ್ ಹೇಳ್ತೀನಿ. ಇನ್ನೊಂದು 15-20 ವರ್ಷ ಬಿಟ್ಟರೆ ನಾವು ಅದಕ್ಕೆ ಪ್ರಜ್ಞಾವಂತರಾಗಲಿಲ್ಲ ಅಂತಂದ್ರೆ, ಅದ್ರ ಬಗ್ಗೆ ನಾವು ಜಾಗೃತಿ ವಹಿಸಲಿಲ್ಲ ಅಂತಂದ್ರೆ, ವಿಶ್ವ ಜಲ ದಿನ ಆಗಲಿ ಅಥವಾ ಗ್ರಾಹಕರದ ಬಗ್ಗೆ ಹಕ್ಕುಗಳ ಬಗ್ಗೆ ಆಗಲಿ ಏನೂ ಆಗಲಿಲ್ಲ ಅಂತಂದ್ರೆ, ವಿಶ್ವ ಜಲದ ಸಲುವಾಗಿ ಆಗಲಿಲ್ಲ ಅಂತಂದ್ರೆ ಭಾಳ ದಿವಸ ಇಲ್ಲದೆ ನಾವು ನೋಡಲಿಕ್ಕಿಲ್ಲ. ಬಟ್ ನೀವು ಅಂತ ಮಾತ್ರ ಕಾಣ್ತೀರಿ. ಮುಂದಿನ ಯಾವುದೇ ಒಂದು ಮಗು ಈ ಭೂಮಿ ಮೇಲೆ ಜನಿಷ್ಠಪ್ಪ ಅಂತಂದ್ರೆ ತಂದೆ ತಾಯಿಗಳಿಗಾಗಲಿ ಈ ಜಗತ್ತಿನಲ್ಲಿ ಏನೂ ಕೇಳೋದಿಲ್ಲ. ಏನು ಕೇಳ್ತದೆ? ಗಿವ್ ಮೀ ಎ ಫ್ರೆಶ್ ಏರ್ ಆ್ಯಂಡ್ ಗಿವ್ ಮೀ ಎ ಲಿಟಲ್ ಬಿಟ್ ವಾಟರ್ ಫಾರ್ ದ ಡ್ರಿಂಕ್. ಆ ಮಗು ಏನು ಕೇಳ್ತದೆ? ನಮಗೆ ಏನೇನು ಬೇಡ ಈ ಭೂಮಿ ಮೇಲೆ ಬದುಕೋಕ್ಕೆ, ಸ್ವಲ್ಪ ಇರೋದಕ್ಕೆ ಶುದ್ಧ ಗಾಳಿ ಬಿಟ್ಟು ಹೋಗ್ರಿ, ಸ್ವಲ್ಪ ಕುಡಿಯೋದಕ್ಕೆ ಸ್ವಲ್ಪ ನೀರು ಬಿಟ್ಟು ಹೋದ್ರೆ ಸಾಕು. ನಿಮ್ಮ ಆಸ್ತಿ ಅಂತಸ್ತು ಏನು ಬೇಡ ಅಂತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಆ ಒಂದು ದೃಷ್ಟಿಕೋನದಲ್ಲಿ ನಾವೆಲ್ಲರೂ ಪ್ರಜ್ಞಾವಂತರಾಗೋಣ. ಅದು ಗ್ರಾಹಕರ ಬಗ್ಗೆ ಪ್ರತಿಯೊಂದು ನೋಡಿ, ಪ್ರತಿಯೊಂದು ಐಟಮ್ಗಳಲ್ಲಿ ಪ್ರತಿಯೊಂದು ಕೈಯಾಗಿ ಪೆನ್ನೆ ಹಿಡಿದ್ರೆ ಅದ್ರ ಮೇಲೆ ಇರ್ತದೆ ಕನ್ಸ್ಯೂಮರ್ ಕೋಡ್ ಅಂತ ಇರ್ತದೆ. ಬಟ್ ಎಲ್ಲದಕ್ಕೂ ಒಂದು ಪ್ರತಿಯೊಂದಕ್ಕೂ ನಾವು ಕನ್ಸ್ಯೂಮರ್ ಕೋಡ್ ಅಂತ ಹೋಗೋದು ಬೇಡ. ಅದನ್ನು ನಾವು ಸ್ವಲ್ಪ ತಿಳುವಳಿಕೆ ಹೋದರೆ ಪ್ರಾಡಕ್ಟ್ಗಳಲ್ಲೇ ಸೆಕೆಂಡ್ರಿ ಪ್ರಾಡಕ್ಟು ಇರ್ತವೆ, ಮೇಜರ್ ಪ್ರಾಡಕ್ಟ್ಗಳು ಇರ್ತವೆ, ಮೇನ್ ಪ್ರಾಡಕ್ಟ್ಗಳು ಇರ್ತವೆ. ಅದು ಏನು ಇಂಪಾರ್ಟೆಂಟ್ ಐತಿ, ಯಾವುದು ಐತಪ್ಪ, ಕೆಲವೊಬ್ಬರು ಇರ್ತಾರೆ ಜಗತ್ತಂತಂದ ಮೇಲೆ ಲೋಪರ್ಸ್ ಇರ್ತವೆ, ಆಗೋರು ಮುಚ್ಚೋರು ಇರ್ತಾರೆ. ಆ ಒಂದರೊಳಗೆ ಕೆಲವೊಂದಿಷ್ಟು ಯಾವುದು ನಮಗೆ ಇಂಪಾರ್ಟೆಂಟ್ ಅದ ಅಂಥದಕ್ಕೆ ಮಾತ್ರ ನಾವು ಕಾನೂನು ಸುವ್ಯವಸ್ಥೆಯೊಳಗೆ ಕಾನೂನು ಅಡಿ ಅಥವಾ ಕಾನೂನು ಸಲಹೆಯನ್ನು ಕೇಳ್ಕೊಳ್ಳೋದು ಒಳ್ಳೆಯದು. ಪ್ರತಿಯೊಂದು ಕಾನೂನಿಗೆ ಹೋದರೆ ಅವರು ಎಲ್ಲರಿಗೂ ಸಾಲ್ವ್ ಮಾಡ್ಕೊತ ಹೋಗೋಕೆ ಆಗಂಗಿಲ್ಲ. ಆದರೆ ಹೇಳಿದ್ರಲ್ಲ, ಸುಮ್ಮನೆ ಅನಾವಶ್ಯಕ ಲಾಸ್ ಆಗಿರ್ತದೆ. 10 ರೂಪಾಯಿ ಪೆನ್ ಇರ್ತದೆ, ನಾವು ಕನ್ಸ್ಯೂಮರ್ ಕೋರ್ಸಲ್ಲಿ ಹೋಗ್ತೀವಿ ಅಂತಂದ್ರೆ ಏನಂತಾರೆ. ಅದಕ್ಕೆ ನಾವು ಪ್ರಜ್ಞಾವಂತರಾಗಬೇಕು. ಉದ್ದೇಶ ಇಷ್ಟೇ. ಗ್ರಾಹಕ ಹಕ್ಕುಗಳು ಅದಾವೆ,
ಹಕ್ಕುಗಳದಾವಪ್ಪ ಅಂತಂದ್ರೆ ಎಲ್ಲವನ್ನೂ ಎಲ್ಲರ ಮೇಲೆ ಹಂಗೆ ಚಲಾಯಿಸಕ್ಕೆ ಬರೋದು, ಬರ್ತದಂದ್ರೆ ಹಂಗೆ ಚಲಾಯಿಸಬಾರ್ದು ಅಂತ ಎಷ್ಟೋ ಕಾನೂನುಗಳದ. ಅದ್ರ ಬಗ್ಗೆ ಸವಿವರವಾಗಿ ಪಾಪ ಸರ್ ಹೇಳ್ಬೇಕಂತ ಮಾಡಿದ್ರು, ಆದರೆ ಸಮಯದ ಅಭಾವದಿಂದ ಅಷ್ಟಕ್ಕೆ ಸ್ವಲ್ಪ ಇರಲಿ ಅಂತ ತಿಳ್ಕೊಂಡು ಸ್ವಲ್ಪದವರೆಗೆ ಮುಗಿಸಿ ಮತ್ತೊಮ್ಮೆ ಒಂದು ಅಟ್ಲೀಸ್ಟ್ ಅವ್ರು ಹೇಳೋ ರೀತಿ ನೋಡಿದ್ರೆ ಅಟ್ಲೀಸ್ಟ್ ನಮಗೊಂದು 3 ರಿಂದ 4 ತಾಸು ಸಮಯ ಇತ್ತಂತಂದ್ರೆ ನಿಮ್ಮ ವಿದ್ಯಾರ್ಥಿಗಳಿಗೆ ಒಂದಿಷ್ಟು ಅವರಿಗೆ ಕ್ವಶನ್ ಇರ್ತಿದ್ದು ಇಂಟ್ರಾಕ್ಷನ್ ಮಾಡ್ಬೋದಿತ್ತು ಸರ್ ಅಂತ ಹೇಳಿದ್ರು. ಅದು ಅನಿವಾರ್ಯ ಕಾರಣದಿಂದ ಇಲ್ಲಿವರೆಗೆ ಬಂದು ತಮಗೆ ಒಂದು ಎಲ್ಲ ರೀತಿಯಿಂದ ಅರಿವನ್ನು ಮೂಡಿಸಿಕೊಂಡಿದ್ದಾರೆ. ಕಾನೂನು ಅರಿವು ಇರ್ಬೋದು, ಗ್ರಾಹಕರ ಹಕ್ಕುಗಳ ಬಗ್ಗೆ ಇರ್ಬೋದು, ವಿಶ್ವಜಲ ದಿನಾಚರಣೆಯ ಬಗ್ಗೆ ಇರ್ಬೋದು, ನಮ್ಮ ಮಹಾವಿದ್ಯಾಲಯಕ್ಕೆ ಬಂದು ನಮ್ಮೆಲ್ಲ ಉಪನ್ಯಾಸವನ್ನು ನೀಡಿ ನಮಗೆ ಅನಿಸಿಕೆ ನೀಡಿದಂಥ ನಮ್ಮ ಮಹಾವಿದ್ಯಾಲಯದ ಅವರಿಗೆ ತುಂಬ ಧನ್ಯವಾದಗಳು ಹೇಳಿ, ನನಗೆ ಮಾತನಾಡಲು ಅಧ್ಯಕ್ಷರನ್ನು ಹೇಳಲು ಅವಕಾಶ ಕೊಟ್ಟಿದ್ದಂಥ ಎಲ್ಲ ಸಂಘಟನೆಗಳು ಎಲ್ಲ ನನ್ನ ಪ್ರಾಧ್ಯಾಪಕರಿಗೂ ಮತ್ತೊಮ್ಮೆ ಅವರನ್ನು ಮುಂದೆಗಳನ್ನು ಸಲ್ಲಿಸಿ ಸ್ವಲ್ಪ ವಿದ್ಯಾರ್ಥಿಗಳು ಏನಾದರೂ ಕ್ವಶನ್ ಕೇಳೋರಿದ್ರೆ ಒಂದೇ ಕ್ವಶನ್ ಅಂದ್ರೆ ರಿಪೀಟ್ ಆಗ್ಬಾರ್ದು, ಅದನ್ನೇ ಹೊಳಿ ಕೇಳಬೇಡ್ರಿ. ನಿಮ್ಮಲ್ಲಿ ಏನಾದರೂ ಯಾವುದಾದ್ರೂ ಗ್ರಾಹಕರ ಹಕ್ಕುಗಳ ಬಗ್ಗೆ ಇರ್ಬೋದು, ಅದಕ್ಕೆ ರಿಲೇಟೆಡ್ ವಾಟರ್ ಇರ್ಬೋದು, ಅದೇನು ವಾಟರ್ ಬಿಟ್ರಿ ಬೇಡ. ಗ್ರಾಹಕರ ಹಕ್ಕುಗಳು ಅಂದ್ರೆ ಕನ್ಸ್ಯೂಮರ್ ರೈಟ್ಸ್ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕೇಳಬಹುದು. ಸ್ವಲ್ಪ ಒಂದು 5 ನಿಮಿಷ ಪಾಪ ಸಮಯ ಕೊಟ್ಟಿದ್ದಾರೆ ಇಂಥದ್ರಲ್ಲಿ. ತಮಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ಕೇಳಬಹುದು. 1-2-3 ಕ್ವಶನ್ ಎನಿಬಡಿ. ಎಸ್, ಯಾರಿಲ್ಲ ಕೇಳ್ತೀನಮ್ಮ? ವೈಶ್ವವಾಗಿರೋದು. ಓಕೆ, ಧನ್ಯವಾದ. ವಿಶ್ವ ಗ್ರಾಹಕರ ಹಕ್ಕು ಮತ್ತು ವಿಶ್ವ ಜಲ ದಿನಾಚರಣೆ ಕುರಿತು ಅಧ್ಯಕ್ಷೀಯ ಪರವಾಗಿ ಮಾತನಾಡಿದಂತಹ ಶ್ರೀ DM ಸಶೆಟ್ಟಿ ಸರ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆಯನ್ನು ಡಾಕ್ಟರ್ ಸುಮಾ ನೀಡಿ ಇತಿಹಾಸ ಶಾಸ್ತ್ರದ ಪ್ರಾಧ್ಯಾಪಕರು ನೆರವೇರಿಸಿಕೊಡ್ಬೇಕು. ಹಿಂದೆಕ್ಕ ಚಲವೀರ ಮಹಾಸ್ವಾಮೀಜಿಯವರನ್ನ ಏನೋ ಮಂದಿರದಲ್ಲಿ ನೆನೆಸಿಕೊಂಡು ನಮ್ಮೆಲ್ಲರ ಪ್ರತಿಯೊಂದು ಕಾರ್ಯಗಳಿಗೆ ದಿವ್ಯ ಚೇತನ ಶಕ್ತಿಯಾಗಿ ನಿಂತಿರುವ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಪ್ರಭು ಸಾರದೇವ ಶಿವಾಚಾರ್ಯರನ್ನು ಪಾದಗಳಿಗೆ ಹಣೆಮಣೆದು ಶ್ರೀಮಠದ ಉತ್ತರಾಧಿಕಾರಿಗಳು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಗುರುಗಳಾದ ಪೂಜ್ಯ ಶ್ರೀ ಡಾಕ್ಟರ್ ವಿಶ್ವಪ್ರಭುದೇವ ಶಿವಾಚಾರ್ಯರನ್ನು ಸ್ಮರಿಸುತ್ತಾ ತಾಲೂಕು ಕಾನೂನು ಸೇವಾ ಸಮಿತಿ ವಕೀಲರ ಸಂಘ ಮತ್ತು GP ಪವರ್ ಪದವಿ ಕಾಲೇಜು ಸಿಂದಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಗ್ರಾಹಕರ ಹಕ್ಕುಗಳ ದಿನಾಚರಣೆ ಮತ್ತು ವಿಶ್ವ ಜಲ ದಿನಾಚರಣೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಹಮ್ಮಿಕೊಂಡಿರುವುದು ನಿಜವಾಗಿಯೂ ನನಗೆ ಹೆಮ್ಮೆ ಅನಿಸುತ್ತದೆ. ಪ್ರತಿಯೊಂದು ಕಾರ್ಯಕ್ರಮ ಸ್ವಾಗತದೊಂದಿಗೆ ಪ್ರಾರಂಭ ಆಗ್ತದೆ. ಅದರ ವಂದನಾರ್ಪಣೆ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅಂತ ಎಲ್ಲ ಸಂದರ್ಭದಲ್ಲಿ ನಾವು ಭಾವಿಸ್ತೀವಿ. ಹಾಗಾಗಂಗಿಲ್ಲ. ಯಾಕಂದ್ರೆ ನಾವು ಅತಿಥಿಗಳನ್ನ ಕರೆದಾಗ ಅವರಿಗೆ ಗೌರವದಿಂದ ನಾವು ವಂದನೆಗಳನ್ನ ಸಲ್ಲಿಸುವುದು ಕೂಡ ಅದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿರ್ತದೆ. ಹೀಗಾಗಿ ನನಗೆ ಇವತ್ತು ತುಂಬಾ ಖುಷಿಯಾಗಿರುವಂಥ ವಿಷಯ ಏನು ಅಂತಂದ್ರೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಮಾನ್ಯರು ತಮ್ಮ ಆರಾಧ್ಯ ದೈವ ಮತ್ತು ದೇವರನ್ನ ನೆನೆಯುತ್ತಾ ತಮ್ಮ ಮಾತುಗಳನ್ನ ಪ್ರಾರಂಭ ಮಾಡಿದ್ದು ನಿಜವಾಗ್ಲೂ ಖುಷಿ ಅನಿಸ್ತು. ಯಾಕೆ ಅಂದ್ರೆ ನಮ್ಮ ನಂಬಿಕೆ, ಮಾನವೀಯತೆ, ನೈತಿಕ ಮೌಲ್ಯಗಳು ನಾವೆಲ್ಲರೂ ಒಂದೊಂದಂತ ಭಾವನೆಯ ಮೂಲಕ ಅವರು ಮಾತುಗಳನ್ನು ಪ್ರಾರಂಭ ಮಾಡಿದ್ರು. ಅದು ನಿಜವಾಗಿಯೂ ನಮ್ಮೆಲ್ಲರಿಗೂ ಇವತ್ತು ಬಹಳ ಸಂತೋಷ ಮತ್ತು ನಮಗೆ ಮಾರ್ಗದರ್ಶನ ನೀಡಿತು ಅಂತ ನಾನು ಭಾವಿಸ್ತೀನಿ. ಇವತ್ತು ಉದ್ಘಾಟಕರಾಗಿ ಈ ಸಮಾರಂಭಕ್ಕೆ ಆಗಮಿಸಿ ನಾವೆಲ್ಲರಿಗೂ ಕಾನೂನಿನ ಬಗ್ಗೆ ಅರಿವು ಮೂಡಿಸಿದ್ರು. ಜೊತೆಗೆ ಮಾನವೀಯ ಮೌಲ್ಯ ಮತ್ತು ನೈತಿಕ ಮೌಲ್ಯ ಇವೆರಡು ಸಮಾಜಕ್ಕೆ ದಾರಿದೀಪ ಆಗಬೇಕು. ಶಿಕ್ಷಣ ಜೊತೆಗೆ ಮನುಷ್ಯತ್ವ, ಮಾನವೀಯತೆ ಬೇಕು ಅನ್ನೋದನ್ನ ಉದ್ಘಾಟಕರಾಗಿ ಇವತ್ತು ನಮ್ಮ ವೇದಿಕೆ ಮೇಲೆ ಆಸೀನರಾದಂಥ ಶ್ರೀ ನಾಗೇಶ್ ಕೆ ಮೊಗಲ್ ಸರ್, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರನ್ನ ನಮ್ಮ ಮಹಾವಿದ್ಯಾಲಯ ಮತ್ತು IPS ವತಿಯಿಂದ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾವೆಲ್ಲರೂ ಏನೇ ಸಮಸ್ಯೆ ಬಂದ್ರೆ
ಜೀವನ ಅನ್ನುವಂಥದ್ದು ಎಲ್ಲ ವಿಷಯಕ್ಕೂ ಕಾನೂನಿಗೆ ಮೊರೆ ಹೋಗದೆ ನಾವೇ ಮನೆಯಲ್ಲೇ ಅದು ಹೊಂದಾಣಿಕೆ ಮಾಡ್ಕೊಂಡ್ರೆ ಕಾನೂನು ಮೆಟ್ಟಕ್ಕೆ ಸಾಧ್ಯ ಆಗದೇ ಇರ್ತದೆ. ಹಾಗಾಗಿ ನಾವು ಬದುಕಿನಲ್ಲಿ ಅದನ್ನು ಕಲ್ತ್ಕೋಬೇಕು, ನೈತಿಕವಾಗಿ ಇದ್ದಾಗ ಮಾತ್ರ ಅದು ಬದಲಾವಣೆ ಸಾಧ್ಯ ಅಂತ ಇವತ್ತು ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶುಭ ತಂದಂತ ಶ್ರೀ ಎಸ್ ಬಿ ಪಾಟೀಲ್ ಸರ್ ಅವರು, ಮಾನ್ಯ ಅಧ್ಯಕ್ಷರು ವಕೀಲರ ಸಂಘ ಸಿಂದಗಿ ಅವರನ್ನು ಕೂಡ ನಮ್ಮ ಮಹಾವಿದ್ಯಾಲಯ ಹಾಗೂ ವಿದ್ಯಾರ್ಥಿಗಳು ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಉಪನ್ಯಾಸಕರಾಗಿ ಮತ್ತು ಮಹಿಳೆಯರೆಲ್ಲರಿಗೂ ಸ್ಫೂರ್ತಿದಾಯಕವಾಗಿ ನೀರಿಲ್ಲದೆ ಊರಿಲ್ಲ ಅಂತ ಹೇಳ್ತೀವಿ. ನೀರು ಬೇಕು, ಎಲ್ಲರಿಗೂ ಬೇಕು, ಅದೆಲ್ಲರಿಗೂ ಗೊತ್ತಿದ್ದಂಥ ವಿಷಯ. ಆದರೆ ನಾವು ಯಾರು ಹೆಚ್ಚಾಗಿ ಪಾಲಿಸ್ತಾ ಇಲ್ಲ ಅಂತ ನಮ್ಮನ್ನು ನಾವಲ್ಲಿ ಕೂತ್ಕೊಂಡಾಗ ಕ್ವಶನ್ ಮಾಡ್ಕೋಬೇಕಾಗಿತ್ತು. ಎಷ್ಟು ಜನ ಮಾಡ್ಕೊಂಡಿದೆ ಅದು ನಿಮ್ಗೆ ಗೊತ್ತು. ಹಾಗಾಗಿ ನೀರಿನ ಉಪಯೋಗ ಮತ್ತು ವಿಶ್ವಕ್ಕೆ ನೀರಿನ ಅವಶ್ಯಕತೆ ಎಷ್ಟಿದೆ ಮತ್ತು ಮುಂಬರುವ ದಿನಗಳಲ್ಲಿ ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಗ್ಗೆ ಮಾತಾಡೋದು, ಜೊತೆಗೆ ವಿದ್ಯಾರ್ಥಿಗಳು ತಮಗೆ ಸಿಕ್ಕಂಥ ಅವಕಾಶವನ್ನು ಬಳಸ್ಕೋಬೇಕು ಸರಿಯಾಗಿ. ಅಂದಾಗ ಮಾತ್ರ ಮುಂದಿನ ಜೀವನದ ಗುರಿಯನ್ನು ತಲುಪೋಕೆ ಸಾಧ್ಯ ಅಂತ ನಮ್ಮೆಲ್ಲರಿಗೂ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ಟಂತ ಶ್ರೀಮತಿ ಎಸ್ ಕಾಚೂರು ಮೇಡಮ್ ಅವರಿಗೂ, ಮಾನ್ಯ ವಕೀಲರ ಸಂಘ ಸಿಂದಗಿ ವೇದಿಕೆ ಪರವಾಗಿ ಮತ್ತು ಮಹಾವಿದ್ಯಾಲಯದ ಪರವಾಗಿ ವಂದನೆಗಳನ್ನು ನೀಡುತ್ತೇವೆ. ಅದೇ ರೀತಿಯಾಗಿ ಶ್ರೀ ರಾಜು ಪಾಟೀಲ್ ಸರ್ ಅವರು ಗ್ರಾಹಕರ ಹಕ್ಕುಗಳು ಮತ್ತು ಕಾನೂನುಗಳ ಬಗ್ಗೆ ತುಂಬಾ ಚೆನ್ನಾಗಿ ಮಾಹಿತಿಯನ್ನು ಕೊಟ್ಟರು. ಅವರಿಗೂ ಕೂಡ ಮಹಾವಿದ್ಯಾಲಯ ಮತ್ತು ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಜೊತೆಗೆ ಶ್ರೀ ಆನಂದ್ ರಾಠೋಡ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಾಗ ಸುಮಾರು ವಿಷಯಗಳನ್ನು ತಿಳಿಸಿದರು. ಸಹಾಯಕ ಹಿರಿಯ ಸರ್ಕಾರಿ ವಕೀಲರಾಗಿ ನಮ್ಮ ಮಹಾವಿದ್ಯಾಲಯಕ್ಕೆ ಆಗಮಿಸಿದ್ದು ನಿಜವಾಗಿ ಒಂದು ಹೆಮ್ಮೆಯ ವಿಷಯ. ಅವರನ್ನು ಕೂಡ ಮಹಾವಿದ್ಯಾಲಯ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತ 2 ದಿನದಿಂದ ಈ ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಸ್ಫೂರ್ತಿಯನ್ನು ತುಂಬುತ್ತಿರುವಂಥ ಈ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ನಮ್ಮ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಶ್ರೀ DM ಸರಸ್ವತಿ ಸರ್ ಅವರಿಗೆ ನಮ್ಮೆಲ್ಲ ವೇದಿಕೆ ವತಿಯಿಂದ ಮಹಾವಿದ್ಯಾಲಯದ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಸಂಯೋಜಕರು ಕಳೆದ 2 ದಿನಗಳಿಂದ ಈ ಕಾರ್ಯಕ್ರಮವನ್ನು ಹೇಗೆ ಮಾಡಬೇಕು, ಯಾಕಂದ್ರೆ ಕಾನೂನು ಅರಿವು ಕಾರ್ಯಕ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ ಆಯೋಜನೆಗೆ ಅವಕಾಶ ಕೊಟ್ಟರೆ ಅದನ್ನು ಸಮರ್ಪಕವಾಗಿ ಹೇಗೆ ಬಳಸ್ಕೋಬೇಕು ಅಂತ ತಯಾರಿ ಮಾಡ್ಕೊಂಡಂತ ಡಾಕ್ಟರ್ ಪ್ರಕಾಶ್ ರಾಠೋಡ್ ಮತ್ತು ಶ್ರೀ ಪ್ರಕಾಶ್ ತೇಜ್ ಅವರಿಗೂ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ತಾಲೂಕಾ ಕಾನೂನು ಸೇವಾ ಸಮಿತಿ ಅವರನ್ನು ಕೂಡ ಮಹಾವಿದ್ಯಾಲಯ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ನಮ್ಮ ಮಹಾವಿದ್ಯಾಲಯದ ಎಲ್ಲ ಪ್ರಾಧ್ಯಾಪಕ ಮತ್ತು ಪ್ರಾಧ್ಯಾಪಕರ ಬಂಧುಗಳಿಗೂ ಕೂಡ ಮಹಾವಿದ್ಯಾಲಯ ಮತ್ತು ವಿದ್ಯಾರ್ಥಿಗಳ ವತಿಯಿಂದ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕೊನೆಗೆ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದಂಥ ಮತ್ತು ಬಹಳ ಸೈಲೆಂಟ್ ಆಗಿ ಈ ಕಾರ್ಯಕ್ರಮದ ಪ್ರತಿಯೊಂದು ವಿಚಾರಗಳನ್ನು ಅರ್ಥಕೊಂಡಂತ ನನ್ನೆಲ್ಲ ಮುದ್ದು ಮಕ್ಕಳಿಗೆ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಜೊತೆಗೆ ಈ ಕಾರ್ಯಕ್ರಮದ ಸಂಯೋಜನೆಯಲ್ಲಿ ತುಂಬ ಮುಖ್ಯ ಪಾತ್ರ ವಹಿಸಿದಂಥ ಸರ್ಪಂಚ್ ಅವರನ್ನು ಕೂಡ ಮತ್ತು IPSC ಘಟಕದವರು ಕೂಡ ತುಂಬ ಹೃದಯವನ್ನು ಸಲ್ಲಿಸುತ್ತೇನೆ.